16ನೇ ತಾರೀಖು ಹುಟ್ಟಿದ ಸ್ತ್ರೀಯರು ಸಾಮಾನ್ಯವಾಗಿ ಆಳವಾದ ಚಿಂತನೆ, ಶಾಂತ ಸ್ವಭಾವ ಮತ್ತು ದೃಢವಾದ ನ್ಯಾಯಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಹೊರಗಿನಿಂದ ನೋಡಿದರೆ ಸರಳವಾಗಿ, ಕೆಲವೊಮ್ಮೆ ಮೌನವಾಗಿಯೇ ಕಾಣಿಸಿಕೊಳ್ಳುವ ಇವರೊಳಗೆ ಬಲವಾದ ಆತ್ಮಶಕ್ತಿ ಮತ್ತು ಸ್ಪಷ್ಟವಾದ ಜೀವನದ ದೃಷ್ಟಿಕೋನ ಅಡಗಿರುತ್ತದೆ. ತಮ್ಮ ಜೀವನವನ್ನು ಯೋಚನೆ, ಅನುಭವ ಮತ್ತು ಆತ್ಮಪರಿಶೀಲನೆಯ ಮೂಲಕ ಕಟ್ಟಿಕೊಳ್ಳುವ ಸ್ವಭಾವ ಇವರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇಂತಹ ಸ್ತ್ರೀಯರು ನ್ಯಾಯ ಮತ್ತು ಸತ್ಯಕ್ಕೆ ಅತ್ಯಂತ ಮಹತ್ವ ನೀಡುತ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಾದರೂ ಅನ್ಯಾಯವನ್ನು ಮೌನವಾಗಿ ಸಹಿಸುವುದಿಲ್ಲ, ಆದರೆ ಗದ್ದಲ ಅಥವಾ ಸಂಘರ್ಷವಿಲ್ಲದೆ ಶಾಂತ ಹಾಗೂ ಸಂಯಮಿತ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಎಲ್ಲರೊಂದಿಗೆ ಸಮತೋಲನ ಮತ್ತು ಸಹಬಾಳ್ವೆಯನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ಇತರರ ನೋವನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಸಹಾನುಭೂತಿ ಇವರಲ್ಲಿರುವುದರಿಂದ ಸುತ್ತಮುತ್ತಲಿನವರು ಇವರನ್ನು ನಂಬಿಕೆಯ ವ್ಯಕ್ತಿಗಳೆಂದು ಗೌರವಿಸುತ್ತಾರೆ. ಸೃಜನಾತ್ಮಕತೆ 16ನೇ ತಾರೀಖು ಹುಟ್ಟಿದ ಸ್ತ್ರೀಯರ ವ್ಯಕ್ತಿತ್ವದ ಒಂದು ಪ್ರಮುಖ ಅಂಶವಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಕೈಗಾರಿಕೆ, ಸಂಶೋಧನೆ ಅಥವಾ ಹೊಸ ಆಲೋಚನೆಗಳನ್ನು ರೂಪಿಸುವ ಕ್ಷೇತ್ರಗಳಲ್ಲಿ ಇವರು ವಿಶೇಷ ಆಸಕ್ತಿ ಹೊಂದಿರುತ್ತಾರೆ. ಒಂದೇ ಕೆಲಸವನ್ನು ಹೃದಯಪೂರ್ವಕವಾಗಿ ತಾಳ್ಮೆಯಿಂದ ಮಾಡುವ ಗುಣ ಇವರಲ್ಲಿರುತ್ತದೆ. ಹೊಸ ವಿಚಾರಗಳನ್ನು ಕಲಿಯುವ ಆಸಕ್ತಿ ಮತ್ತು ಆಳವಾದ ಅಧ್ಯಯನ ಮನೋಭಾವ ಇವರನ್ನು ಜ್ಞಾನಾಧಾರಿತ ಹಾಗೂ ಸೃಜನಾತ್ಮಕ ವೃತ್ತಿಗಳಲ್ಲಿ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಸಂಬಂಧಗಳ ವಿಷಯದಲ್ಲಿ 16ನೇ ತಾರೀಖು ಹುಟ್ಟಿದ ಸ್ತ್ರೀಯರು ಅತ್ಯಂತ ಸೂಕ್ಷ್ಮ ಮತ್ತು ಭಾವನಾತ್ಮಕ ಮನಸ್ಸು ಹೊಂದಿರುತ್ತಾರೆ. ಮೇಲ್ಮೈಯ ಪ್ರೀತಿ ಅಥವಾ ತಾತ್ಕಾಲಿಕ ಆಕರ್ಷಣೆಗಿಂತ ಆಳವಾದ, ನಂಬಿಕೆಯಿಂದ ಕೂಡಿದ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಬಯಸುತ್ತಾರೆ. ತಮ್ಮ ಆತ್ಮೀಯರೊಂದಿಗೆ ಗಟ್ಟಿಯಾದ ಬಾಂಧವ್ಯವನ್ನು ಕಟ್ಟಿಕೊಳ್ಳುತ್ತಾರೆ, ಆದರೆ ತಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ತಕ್ಷಣ ವ್ಯಕ್ತಪಡಿಸದ ಸ್ವಭಾವದಿಂದ ಕೆಲವೊಮ್ಮೆ ತಪ್ಪು ಅರ್ಥಗಳು ಮೂಡಬಹುದು. ಇವರಿಗೆ ಏಕಾಂತ ಮತ್ತು ಆತ್ಮಪರಿಶೀಲನೆಗಾಗಿ ಸಮಯ ಅಗತ್ಯವಾಗುತ್ತದೆ. ಇದನ್ನು ಸಂಗಾತಿಗಳು ಸರಿಯಾಗಿ ಅರ್ಥಮಾಡಿಕೊಂಡರೆ ಸಂಬಂಧಗಳು ಇನ್ನಷ್ಟು ಬಲಿಷ್ಠವಾಗುತ್ತವೆ. ಸ್ವತಂತ್ರ ಮನೋಭಾವವು ಇವರಲ್ಲಿ ಸಹಜವಾಗಿ ಕಂಡುಬರುವ ಗುಣವಾಗಿದೆ. ತಮ್ಮ ಜೀವನದ ನಿರ್ಧಾರಗಳನ್ನು ಸ್ವತಃ ಯೋಚಿಸಿ ತೆಗೆದುಕೊಳ್ಳಲು ಇವರು ಇಷ್ಟಪಡುತ್ತಾರೆ. ಕುಟುಂಬ ಮತ್ತು ಸಮಾಜದ ಹೊಣೆಗಾರಿಕೆಗಳನ್ನು ಹೊತ್ತುಕೊಂಡರೂ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಕೆಲವೊಮ್ಮೆ ಈ ಸ್ವಭಾವ ಇವರನ್ನು ಒಳಗೆ ತಳ್ಳಿಕೊಂಡಂತೆ ಮಾಡಬಹುದು, ಆದರೆ ಅದೇ ಸಮಯದಲ್ಲಿ ಅದು ಇವರ ಆಂತರಿಕ ಶಕ್ತಿಯ ಮೂಲವಾಗುತ್ತದೆ. ಆತ್ಮಪರಿಶೀಲನೆಯ ಮೂಲಕ ತಮ್ಮ ತಪ್ಪುಗಳನ್ನು ಅರಿತುಕೊಂಡು ಜೀವನದಲ್ಲಿ ಮುಂದೆ ಸಾಗುವ ಧೈರ್ಯ ಇವರಲ್ಲಿರುತ್ತದೆ. 16ನೇ ತಾರೀಖು ಹುಟ್ಟಿದ ಸ್ತ್ರೀಯರ ವಿದ್ಯಾಭ್ಯಾಸ ಭವಿಷ್ಯ ಸಾಮಾನ್ಯವಾಗಿ ನಿಧಾನವಾದರೂ ಗಟ್ಟಿಯಾದ ಬೆಳವಣಿಗೆಯನ್ನು ಹೊಂದಿರುತ್ತದೆ. ಇವರು ತಕ್ಷಣದ ಸ್ಪರ್ಧೆ ಅಥವಾ ಅಂಕಗಳ ಹಿಂದೆ ಓಡುವವರಲ್ಲ, ಬದಲಾಗಿ ವಿಷಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಮನೋಭಾವ ಇವರಲ್ಲಿ ಹೆಚ್ಚು ಕಾಣಿಸುತ್ತದೆ. ಈ ಕಾರಣದಿಂದ ಪ್ರಾರಂಭಿಕ ವಿದ್ಯಾಭ್ಯಾಸದ ಹಂತದಲ್ಲಿ ಕೆಲವೊಮ್ಮೆ ಸಾಮಾನ್ಯ ಅಥವಾ ಮಧ್ಯಮ ಸಾಧನೆ ಕಾಣಿಸಿಕೊಳ್ಳಬಹುದು, ಆದರೆ ವಯಸ್ಸು ಹೆಚ್ಚಾದಂತೆ ಮತ್ತು ಆಸಕ್ತಿ ಸ್ಪಷ್ಟವಾದಂತೆ ಇವರ ವಿದ್ಯಾಭ್ಯಾಸದಲ್ಲಿ ಗಮನಾರ್ಹ ಪ್ರಗತಿ ಕಾಣುತ್ತದೆ. ಇಂತಹ ಸ್ತ್ರೀಯರು ಓದಿನ ವಿಷಯದಲ್ಲಿ ಒತ್ತಡಕ್ಕಿಂತ ಆಸಕ್ತಿಗೆ ಹೆಚ್ಚಿನ ಮೌಲ್ಯ ನೀಡುತ್ತಾರೆ. ಅವರಿಗೆ ಒಮ್ಮೆ ವಿಷಯದ ಮೇಲೆ ಆಸಕ್ತಿ ಹುಟ್ಟಿದರೆ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವವರೆಗೂ ಶ್ರಮಿಸುತ್ತಾರೆ. ನೆನಪಿಸಿಕೊಳ್ಳುವ ವಿದ್ಯೆಗಿಂತ ವಿಶ್ಲೇಷಣೆ, ಅರ್ಥಗ್ರಹಣ ಮತ್ತು ಸಂಶೋಧನಾತ್ಮಕ ಅಧ್ಯಯನ ಇವರಿಗೆ ಹೆಚ್ಚು ಸೂಕ್ತವಾಗಿರುತ್ತದೆ. ಆದ್ದರಿಂದ ವಿಜ್ಞಾನ, ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಸಾಹಿತ್ಯ, ಕಲೆ, ಶಿಕ್ಷಣ, ವೈದ್ಯಕೀಯ ಸಹಾಯಕ ಕ್ಷೇತ್ರಗಳು ಅಥವಾ ಸಂಶೋಧನೆ ಸಂಬಂಧಿಸಿದ ವಿಷಯಗಳಲ್ಲಿ ಇವರು ಉತ್ತಮ ಸಾಧನೆ ಮಾಡುವ ಸಾಧ್ಯತೆಯಿದೆ. ವಿದ್ಯಾಭ್ಯಾಸದ ಮಧ್ಯಂತರದಲ್ಲಿ ಕೆಲವೊಮ್ಮೆ ಮನಸ್ಸಿನ ಅಸ್ಥಿರತೆ ಅಥವಾ ಕುಟುಂಬ ಸಂಬಂಧಿತ ಕಾರಣಗಳಿಂದ ಓದಿನಲ್ಲಿ ವ್ಯತ್ಯಯ ಉಂಟಾಗಬಹುದು.
ವಿಶೇಷವಾಗಿ ಭಾವನಾತ್ಮಕ ವಿಷಯಗಳು ಇವರ ಗಮನವನ್ನು ವಿಚಲಿತಗೊಳಿಸುವ ಸಾಧ್ಯತೆ ಇರುತ್ತದೆ. ಆದರೂ ಸಹಜವಾದ ಆತ್ಮಪರಿಶೀಲನೆ ಮತ್ತು ದೃಢ ಸಂಕಲ್ಪದಿಂದ ಇವರು ಮತ್ತೆ ಓದಿನ ದಾರಿಯತ್ತ ಮರಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಒಂದು ಬಾರಿ ತಮ್ಮ ಗುರಿಯನ್ನು ನಿಶ್ಚಯಿಸಿಕೊಂಡರೆ ಅದನ್ನು ಸಾಧಿಸುವವರೆಗೂ ಹಠಾತ್ತನೆ ಶ್ರಮಿಸುವ ಗುಣ ಇವರಲ್ಲಿರುತ್ತದೆ. ಉನ್ನತ ವಿದ್ಯಾಭ್ಯಾಸದ ಹಂತದಲ್ಲಿ ಇವರ ನಿಜವಾದ ಸಾಮರ್ಥ್ಯ ಹೊರಹೊಮ್ಮುತ್ತದೆ. ಸ್ವತಂತ್ರವಾಗಿ ಅಧ್ಯಯನ ಮಾಡುವ ಅವಕಾಶ ಸಿಕ್ಕಾಗ ವಿಷಯವನ್ನು ಆಳವಾಗಿ ಹಿಡಿದುಕೊಳ್ಳುವ ಶಕ್ತಿ ಇವರಲ್ಲಿ ಹೆಚ್ಚು ಬೆಳೆಯುತ್ತದೆ. ಸಂಶೋಧನೆ, ಪ್ರಬಂಧ ಬರವಣಿಗೆ, ತರಬೇತಿ ಆಧಾರಿತ ಅಧ್ಯಯನ ಅಥವಾ ಪ್ರಾಯೋಗಿಕ ಕಲಿಕೆ ಇವರಿಗೆ ಹೆಚ್ಚು ಅನುಕೂಲವಾಗುತ್ತದೆ. ಶಿಕ್ಷಕರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ದೊರೆತರೆ ಇವರು ತಮ್ಮ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸುವ ಸಾಧ್ಯತೆಯಿದೆ. ವಿದ್ಯಾಭ್ಯಾಸದ ಭವಿಷ್ಯದಲ್ಲಿ ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಅತ್ಯಂತ ಪ್ರಮುಖವಾಗಿರುತ್ತದೆ. ಮಧ್ಯದಲ್ಲಿ ಅಲ್ಪ ವಿರಾಮಗಳು ಅಥವಾ ದಿಕ್ಕು ಬದಲಾವಣೆಗಳು ಕಂಡುಬಂದರು. ಅಂತಿಮವಾಗಿ ಇವರು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಹೊಂದುವ ಶಿಕ್ಷಣದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಕುಟುಂಬದ ಬೆಂಬಲ ಮತ್ತು ಮನೋಸ್ಥೈರ್ಯ ಇದ್ದರೆ ತಮ್ಮ ವಿದ್ಯಾಭ್ಯಾಸವನ್ನು ವಿವಾಹದ ನಂತರವೂ ಮುಂದುವರೆಸುವ ಸಾಧ್ಯತೆ ಕೂಡ ಇದೆ. 16ನೇ ತಾರೀಖು ಹುಟ್ಟಿದ ಸ್ತ್ರೀಯರ ವಿದ್ಯಾಭ್ಯಾಸ ಭವಿಷ್ಯವು ತಕ್ಷಣದ ಹೊಳಪಿಗಿಂತ ಆಳವಾದ ಜ್ಞಾನ ಮತ್ತು ದೀರ್ಘಕಾಲೀನ ಸಾಧನೆಗೆ ದಾರಿ ಮಾಡಿಕೊಡುತ್ತದೆ. ಸರಿಯಾದ ವಿಷಯದ ಆಯ್ಕೆ, ಪ್ರೋತ್ಸಾಹ ಮತ್ತು ಆತ್ಮವಿಶ್ವಾಸ ಇದ್ದರೆ ಇವರ ಶಿಕ್ಷಣ ಜೀವನವು ವ್ಯಕ್ತಿತ್ವ ನಿರ್ಮಾಣಕ್ಕೂ ಹಾಗೂ ವೃತ್ತಿಜೀವನದ ಸ್ಥಿರತೆಗೂ ಬಲವಾದ ನೆಲೆಯಾಗಿ ಪರಿಣಮಿಸುತ್ತದೆ. 16ನೇ ತಾರೀಖು ಹುಟ್ಟಿದ ಸ್ತ್ರೀಯರ ವಿವಾಹಾನಂತರದ ಜೀವನ ಸಾಮಾನ್ಯವಾಗಿ ಜವಾಬ್ದಾರಿ, ಸಹನೆ ಮತ್ತು ಭಾವನಾತ್ಮಕ ಆಳತೆಯಿಂದ ಕೂಡಿರುತ್ತದೆ. ವಿವಾಹವನ್ನು ಇವರು ಕೇವಲ ಸಾಮಾಜಿಕ ಬಂಧನವಾಗಿ ಅಲ್ಲ, ಬದಲಾಗಿ ಎರಡು ಮನಸ್ಸುಗಳ ನಡುವೆ ನಂಬಿಕೆ, ಗೌರವ ಮತ್ತು ಆತ್ಮೀಯತೆಯ ಒಪ್ಪಂದವಾಗಿ ನೋಡುತ್ತಾರೆ. ಆದ್ದರಿಂದ ವಿವಾಹದ ಆರಂಭಿಕ ವರ್ಷಗಳಲ್ಲಿ ತಮ್ಮ ಸಂಗಾತಿಯನ್ನು ಅರ್ಥಮಾಡಿಕೊಳ್ಳಲು, ಅವರ ಮನಸ್ಸು ಮತ್ತು ಸ್ವಭಾವಕ್ಕೆ ಹೊಂದಿಕೊಳ್ಳಲು ಇವರು ಹೆಚ್ಚು ಪ್ರಯತ್ನಿಸುತ್ತಾರೆ. ವಿವಾಹದ ನಂತರ ಕುಟುಂಬದ ಜವಾಬ್ದಾರಿಗಳನ್ನು ಇವರು ಗಂಭೀರವಾಗಿ ಸ್ವೀಕರಿಸುತ್ತಾರೆ. ಮನೆ, ಸಂಬಂಧಗಳು ಮತ್ತು ಕರ್ತವ್ಯಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಶ್ರಮಿಸುತ್ತಾರೆ. ತಮ್ಮ ಕುಟುಂಬವನ್ನು ಶಾಂತ ಮತ್ತು ಸಮನ್ವಯದಿಂದ ನಡೆಸಬೇಕು ಎಂಬ ಬಯಕೆ ಇವರಲ್ಲಿರುತ್ತದೆ. ಗೃಹಿಣಿಯಾಗಿರಲಿ ಅಥವಾ ವೃತ್ತಿಜೀವನದಲ್ಲಿರಲಿ, ಮನೆಗೆ ಶಾಂತಿ ಮತ್ತು ಸ್ಥಿರತೆಯನ್ನು ತರುವಲ್ಲಿ ಇವರ ಪಾತ್ರ ಮಹತ್ವಪೂರ್ಣವಾಗಿರುತ್ತದೆ. ಕುಟುಂಬದಲ್ಲಿ ಏನಾದರೂ ಗೊಂದಲ ಉಂಟಾದರೂ ಅದನ್ನು ಶಾಂತವಾಗಿ ಪರಿಹರಿಸುವ ಪ್ರಯತ್ನ ಇವರು ಮಾಡುತ್ತಾರೆ. ಸಂಗಾತಿಯೊಂದಿಗೆ ಇವರ ಸಂಬಂಧ ಸಾಮಾನ್ಯವಾಗಿ ಆಳವಾದ ಭಾವನಾತ್ಮಕತೆಯನ್ನು ಹೊಂದಿರುತ್ತದೆ. ಪ್ರೀತಿ ಮತ್ತು ಕಾಳಜಿಯನ್ನು ಪದಗಳಿಗಿಂತ ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸುವ ಸ್ವಭಾವ ಇವರದ್ದು. ಆದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಎಲ್ಲ ಸಮಯದಲ್ಲೂ ತೆರೆದಿಟ್ಟುಕೊಳ್ಳದ ಕಾರಣ ಕೆಲವೊಮ್ಮೆ ಸಂಗಾತಿಗೆ ಇವರು ದೂರವಾಗಿರುವಂತೆ ಕಾಣಬಹುದು. ವಾಸ್ತವದಲ್ಲಿ ಇದು ಇವರಿಗೆ ಅಗತ್ಯವಾದ ಏಕಾಂತ ಮತ್ತು ಆತ್ಮಪರಿಶೀಲನೆಯ ಅವಶ್ಯಕತೆಯಿಂದ ಉಂಟಾಗಿರುತ್ತದೆ. ಸಂಗಾತಿ ಇದನ್ನು ಸರಿಯಾಗಿ ಅರ್ಥಮಾಡಿಕೊಂಡರೆ ದಾಂಪತ್ಯ ಜೀವನವು ಇನ್ನಷ್ಟು ಗಟ್ಟಿಯಾಗುತ್ತದೆ. ವಿವಾಹದ ಆರಂಭಿಕ ಹಂತದಲ್ಲಿ ಕೆಲವೊಂದು ಹೊಂದಾಣಿಕೆಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ತಮ್ಮ ಸ್ವತಂತ್ರ ಮನೋಭಾವ ಮತ್ತು ಆಂತರಿಕ ಲೋಕವನ್ನು ಸಂಗಾತಿ ಅರ್ಥಮಾಡಿಕೊಳ್ಳದೆ ಹೋದರೆ ಸಣ್ಣ ಮಟ್ಟದ ಅಸಮಾಧಾನಗಳು ಉಂಟಾಗುವ ಸಾಧ್ಯತೆಯಿದೆ. ಆದರೆ ಇವರು ಜಗಳವನ್ನು ದೀರ್ಘಕಾಲ ಇಟ್ಟುಕೊಳ್ಳುವ ಸ್ವಭಾವ ಹೊಂದಿಲ್ಲ. ಸಂಭಾಷಣೆ ಮತ್ತು ಸಹನೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ. ದಾಂಪತ್ಯದಲ್ಲಿ ಗೌರವ ಮತ್ತು ನಂಬಿಕೆ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ಇವರ ಪ್ರಮುಖ ಗುರಿಯಾಗಿರುತ್ತದೆ. ಆರ್ಥಿಕ ಮತ್ತು ವೃತ್ತಿಜೀವನದ ವಿಷಯದಲ್ಲಿಯೂ ವಿವಾಹದ ನಂತರ ಇವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಾರೆ. ಕುಟುಂಬದ ಭದ್ರತೆ ಮತ್ತು ಭವಿಷ್ಯದ ಬಗ್ಗೆ ಯೋಚಿಸಿ ಯೋಜನೆ ಮಾಡುವ ಗುಣ ಇವರಲ್ಲಿರುತ್ತದೆ.
ಕೆಲಸ ಮಾಡುವ ಅವಕಾಶ ಸಿಕ್ಕರೆ ಕುಟುಂಬ ಮತ್ತು ವೃತ್ತಿ ಎರಡನ್ನೂ ಸಮತೋಲನದಿಂದ ನಿರ್ವಹಿಸಲು ಶ್ರಮಿಸುತ್ತಾರೆ. ಕೆಲ ಸಂದರ್ಭಗಳಲ್ಲಿ ಕುಟುಂಬಕ್ಕಾಗಿ ತಮ್ಮ ಕನಸುಗಳನ್ನು ತಾತ್ಕಾಲಿಕವಾಗಿ ಹಿಂದೆ ಸರಿಸಬೇಕಾಗಬಹುದು. ಆದರೆ ಸಮಯ ಸಿಕ್ಕಾಗ ಮತ್ತೆ ತಮ್ಮ ಆಸಕ್ತಿಗಳತ್ತ ಮರಳುವ ಶಕ್ತಿ ಇವರಲ್ಲಿರುತ್ತದೆ. ತಾಯಿಯಾಗುವ ನಂತರ ಇವರ ವ್ಯಕ್ತಿತ್ವದಲ್ಲಿ ಇನ್ನಷ್ಟು ಸಹನೆ ಮತ್ತು ಮಮತೆ ಕಾಣಿಸುತ್ತದೆ. ಮಕ್ಕಳ ಬೆಳವಣಿಗೆ, ಶಿಕ್ಷಣ ಮತ್ತು ಸಂಸ್ಕಾರಗಳಿಗೆ ಇವರು ವಿಶೇಷ ಗಮನ ನೀಡುತ್ತಾರೆ. ಮಕ್ಕಳನ್ನು ಶಿಸ್ತು ಮತ್ತು ಪ್ರೀತಿಯ ಸಮತೋಲನದಿಂದ ಬೆಳೆಸಲು ಪ್ರಯತ್ನಿಸುತ್ತಾರೆ. ಮಕ್ಕಳಿಗೆ ಕೇವಲ ಸೌಕರ್ಯವಲ್ಲ, ಜೀವನದ ಮೌಲ್ಯಗಳನ್ನು ಕಲಿಸಬೇಕು ಎಂಬ ದೃಷ್ಟಿಕೋನ ಇವರದ್ದಾಗಿರುತ್ತದೆ. ಒಟ್ಟಾರೆ 16ನೇ ತಾರೀಖು ಹುಟ್ಟಿದ ಸ್ತ್ರೀಯರ ವಿವಾಹಾನಂತರದ ಜೀವನವು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬೆಳೆದುಕೊಳ್ಳುವ ದಾಂಪತ್ಯದಂತಿರುತ್ತದೆ. ಆರಂಭದಲ್ಲಿ ಕೆಲ ಏರಿಳಿತಗಳು ಕಂಡುಬಂದರೂ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹನೆ ಮತ್ತು ನಂಬಿಕೆ ಬೆಳೆದಂತೆ ಜೀವನ ಸ್ಥಿರತೆ ಮತ್ತು ಸಂತೋಷವನ್ನು ಪಡೆಯುತ್ತದೆ. ಸರಿಯಾದ ಸಂಗಾತಿ ಮತ್ತು ಸಹಕಾರ ದೊರೆತರೆ ಇವರ ದಾಂಪತ್ಯ ಜೀವನವು ಶಾಂತಿ, ಗೌರವ ಮತ್ತು ಆಂತರಿಕ ತೃಪ್ತಿಯಿಂದ ಸಮೃದ್ಧವಾಗಿರುತ್ತದೆ. ವೃತ್ತಿ ಜೀವನದಲ್ಲಿ 16ನೇ ತಾರೀಖು ಹುಟ್ಟಿದ ಸ್ತ್ರೀಯರು ಶ್ರಮಜೀವಿಗಳು ಮತ್ತು ಹೊಣೆಗಾರಿಕೆಯುಳ್ಳವರಾಗಿರುತ್ತಾರೆ. ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಮಾಡುವ ಗುಣ ಇವರಲ್ಲಿರುತ್ತದೆ. ಶಿಕ್ಷಣ, ಆಡಳಿತ, ಸಂಶೋಧನೆ, ಕಲೆ, ಆರೋಗ್ಯ ಕ್ಷೇತ್ರ ಅಥವಾ ಸಮಾಜ ಸೇವೆಯಂತಹ ವೃತ್ತಿಗಳಲ್ಲಿ ಇವರು ಉತ್ತಮ ಸಾಧನೆ ಮಾಡುತ್ತಾರೆ. ತಮ್ಮ ಅಭಿಪ್ರಾಯಗಳನ್ನು ಶಾಂತವಾಗಿ ಆದರೆ ದೃಢವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯದಿಂದ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಗೌರವವನ್ನು ಗಳಿಸುತ್ತಾರೆ. ಜೀವನದಲ್ಲಿ ಏರಿಳಿತಗಳು ಇವರಿಗೂ ಸಹಜವಾಗಿಯೇ ಎದುರಾಗುತ್ತವೆ. ಕುಟುಂಬ, ಸಂಬಂಧಗಳು ಅಥವಾ ವೃತ್ತಿಜೀವನದಲ್ಲಿ ಕೆಲವೊಮ್ಮೆ ಸವಾಲುಗಳು ಎದುರಾದರೂ ಅವುಗಳನ್ನು ಅತಿಯಾದ ಭಾವನಾತ್ಮಕತೆಯಿಲ್ಲದೆ ಸಮತೋಲನದಿಂದ ಎದುರಿಸುವ ಗುಣ ಇವರಲ್ಲಿದೆ. ಕೆಲ ಸಂದರ್ಭಗಳಲ್ಲಿ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಭಾವನೆಗಳಿಗೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದ್ದರೂ ಅನುಭವದಿಂದ ಪಾಠ ಕಲಿತು ಮತ್ತೆ ಬಲಿಷ್ಠರಾಗುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಇವರ ತಾಳ್ಮೆ ಮತ್ತು ಸಹನೆ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತದೆ. 16ನೇ ತಾರೀಖು ಹುಟ್ಟಿದ ಸ್ತ್ರೀಯರು ಶಾಂತಿ, ನ್ಯಾಯಪ್ರಜ್ಞೆ, ಸೃಜನಾತ್ಮಕತೆ ಮತ್ತು ಆಳವಾದ ಚಿಂತನೆಯೊಂದಿಗೆ ಜೀವನವನ್ನು ರೂಪಿಸುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಸರಿಯಾದ ಸಂಗಾತಿ, ಅರ್ಥ ಮಾಡಿಕೊಳ್ಳುವ ಕುಟುಂಬ ಮತ್ತು ಸೂಕ್ತ ಅವಕಾಶಗಳು ದೊರೆತರೆ ಇವರ ಜೀವನವು ಸ್ಥಿರತೆ, ಗೌರವ ಮತ್ತು ಆಂತರಿಕ ಸಂತೋಷದಿಂದ ಸಮೃದ್ಧವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.